ದೆಹಲಿ ಮತದಾನ ಅಂತ್ಯಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಅತ್ಯಂತ ತುರುಸಿನ ಮತದಾನ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಮಂದಗತಿಯ ಮತದಾನ ಈ ಸಾರಿ ದೆಹಲಿಯಲ್ಲಿ. ಯಾಕೆ ಹೀಗಾಯ್ತು ಅನ್ನುವಂತಹ ಪ್ರಶ್ನೆ ಈ ಕ್ಷಣದವರೆಗೂ ಸರಿಸುಮಾರು 50% ವರೆಗೂ ಮತದಾನ ಆಗಿದೆ. 58% ವರೆಗೂ ದೆಹಲಿ ವಿಧಾನಸಭೆ ಮತದಾನ ಪ್ರಕ್ರಿಯೆ ಇನ್ನೇನೋ ಕೆಲವೇ ಹೊತ್ತಿನಲ್ಲಿ ಅಂತ್ಯಗೊಳ್ಳುತ್ತೆ. ರಾಜಧಾನಿಯಲ್ಲಿ ಆಪ್ ಮತ್ತೆ ಅಧಿಪತ್ಯವನ್ನ ಸಾಧಿಸುತ್ತಾ ಅಥವಾ ಈ ಗೆಲುವಿನ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ? ಈ ಮಧ್ಯೆ ಕಾಂಗ್ರೆಸ್ ಈ ಸಾರಿ ಖಾತೆಯನ್ನ ತೆರೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಳೆದ ಸಾರಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿರಲಿಲ್ಲ. ಈ ಸಾರಿ ಏನಾದರೂ ಕಮಾಲ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಆಪ್ ಮತ್ತೆ ಗೆದ್ದು ಬೀಗಬಹುದಾ? ರಾಜಧಾನಿಯಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು ಅನ್ನೋ ದೊಡ್ಡ ಪ್ರಶ್ನೆಗೆ ಮತದಾರರು ಉತ್ತರವನ್ನ ಬರೀತಾರೆ. ಬಿಜೆಪಿ ಹಾಗೂ ಆಪ್ ಮಧ್ಯೆ ನೇರ ಹಣಾಹಣಿ. ಸಂಜೆ 5 ಗಂಟೆಗೆ 57% ಮತದಾನ ಆಗಿದೆ, ಅರೌಂಡ್ 58%. ಈಗ ದೆಹಲಿ ಬಿಜೆಪಿಗೆ ಪ್ರತಿಷ್ಠೆಯ ಕಣ ಆಗಿದೆ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿದೆ. ಇವರ ನಿರೀಕ್ಷೆ ಕನಸನ್ನ ದೆಹಲಿಯ ಮತದಾರ ನಿಜ ಮಾಡ್ತಾನ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ. ಈ ಮಧ್ಯೆ ಹಲವು ವಿಚಾರಗಳು ದೆಹಲಿಯ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದು, ಯಮುನಾ ನದಿಯ ವಿಚಾರವಾಗಿ ಕೇಜ್ರಿವಾಲ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಹಾಗೇನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದಾಗ ಟ್ಯಾಕ್ಸ್ ಸ್ಲ್ಯಾಬ್ ಇತ್ಯಾದಿ ವಿಚಾರಗಳು ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದಿದ್ದು. ಈಗ ಇದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ, ಅದು ವೋಟ್ ಆಗಿ ಕನ್ವರ್ಟ್ ಆಗೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿದೆ. ನೋಡಿ, ಈಗಾಗಲೇ ಅಂದಾಜು ಲೆಕ್ಕಾಚಾರ ಎಲ್ಲವೂ ಕೂಡ ಜೋರಾಗಿದೆ. ಸಟ್ಟಾ ಬಜಾರ್ನಲ್ಲಿಯೂ ಕೂಡ ಸಮಬಲದ ಫೈಟ್ ಬಗ್ಗೆ ಅಂದಾಜು ಮಾಡಲಾಗ್ತಾ ಇದೆ. ಬಿಜೆಪಿ 35, ಆಪ್ 35. ಆದಾಗ್ಯೂ ಕೂಡ ಈ ಸಾರಿ ಆಪ್ ಬಹುಮತ ಗಳಿಸೋದೇ ಕಷ್ಟ ಅನ್ನುವಂತಹ ಲೆಕ್ಕಾಚಾರ ಈ ಸಟ್ಟಾ ಬಜಾರ್ನದ್ದು. ಆದರೆ ದೆಹಲಿಯಲ್ಲಿ ಬಿಜೆಪಿ 35 ಸೀಟ್ ಗೆಲ್ಲುತ್ತಂತೆ ಅನ್ನುವಂಥದ್ದಿದೆ. ಹಾಗಿದ್ರೆ ಯಾರು ಈ ಸಾರಿ ಕಮಾಲ್ ಮಾಡಬಹುದು ಅನ್ನೋದು ಪ್ರಶ್ನೆ ಒಂದು ಕಡೆ. ಆದರೆ ಬಿಜೆಪಿ 35 ಸೀಟ್ ಗೆದ್ರೆ ಸರ್ಕಾರ ಸೇಫ್ ಆಗಿರುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈ ಮಧ್ಯೆ ಕಾಂಗ್ರೆಸ್ ಮತ್ತೆ 0. ಈ ಮಧ್ಯೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದರೆ ಲೆಫ್ಟಿನೆಂಟ್ ಗವರ್ನರ್ ಕಮಾಲ್ ಮಾಡಬಹುದಾ, ಅವರ ಆಟ ಶುರು ಮಾಡಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಯಾವ ರೀತಿ ಉತ್ತರ ಸಿಗುತ್ತೆ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ದೆಹಲಿ ವಿಧಾನಸಭೆ ಚುನಾವಣೆ ಮುಗಿತಾ ಬಂತು, ಏನೆಲ್ಲ ನಿರೀಕ್ಷೆ ಮಾಡಬಹುದು? ಮತದಾರರ ಒಲವು ಯಾರ ಕಡೆ? ಶ್ರೀಪಾದ್, ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂಥದ್ದು ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಈಗ ಮತದಾನ ಆಗಿರುವಂಥದ್ದು. ಯಾರು ಗದ್ದುಗೆ ಹಿಡಿತಾರೆ ಅನ್ನುವಂಥದ್ದು, ಯಾಕಂದರೆ ಕಳೆದ 2 ಬಾರಿ ನಿರಂತರವಾಗಿ ಆಮ್ ಆದ್ಮಿ ಪಕ್ಷ ಗದ್ದುಗೆ ಹಿಡಿದಿರುವಂಥದ್ದು. ಇಲ್ಲಿ ಈ ಚುನಾವಣೆ ಒಂದಷ್ಟು ಬೇರೆ ರೀತಿಯಲ್ಲಿ ಕೂಡ ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಯಾಕಂದರೆ ಏನು ಭ್ರಷ್ಟಾಚಾರ ಆರೋಪದ ನಂತರ ಈ ಚುನಾವಣೆ ಕೇಜ್ರಿವಾಲ್ಗೆ ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ. ಜೊತೆಗೆ ಕಳೆದ ಈ ಹಿಂದಿನ 2 ವಿಧಾನಸಭಾ ಚುನಾವಣೆಗಳು ಎದುರಿಸಿದಂಥ ರೀತಿಗೂ ಈ ಬಾರಿ ಕೇಜ್ರಿವಾಲ್ ಎದುರಿಸಿದಂಥ ರೀತಿಗೂ ಸಾಕಷ್ಟು ಕೂಡ ವ್ಯತ್ಯಾಸ ಇರುವಂಥದ್ದು, ಒಂದಷ್ಟು ಟಫ್ ಫೈಟ್ ಇರುವಂಥದ್ದು. ಜೊತೆಗೆ ಅಲ್ಲಿ ಜನಾಭಿಪ್ರಾಯ ಹೇಗಿರುತ್ತೆ ಅಂತ, ಈ ಹಿಂದೆ ಕೇಜ್ರಿವಾಲ್ ಸಂಬಂಧಪಟ್ಟಂತಿದ್ದಂಥ ಅಭಿಪ್ರಾಯ ಕಳೆದ ಒಂದು 5-6 ತಿಂಗಳಿಂದ ಅವರು ಜೈಲಿಗೆ ಹೋಗಿ ಬಂದಿರುವಂಥದ್ದು, ಅದಾದ ನಂತರ ಭ್ರಷ್ಟಾಚಾರದ ಆರೋಪ ಇರುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನುವಂಥದ್ದು. ಮತ್ತದು ಬಹಳ ಪ್ರಮುಖವಾಗಿ ಈ ಹಿಂದಿನ 2 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮತದಾನ ಆದ ಬಳಿಕ ಬಿಜೆಪಿಯ ಪರವಾಗಿ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಅದು ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅಂದರೆ ಏನು ಎಕ್ಸಿಟ್ ಪೋಲ್ಸ್ ಏನಿದೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಜೆಪಿ ಸಂಬಂಧಪಟ್ಟಂತೂ ಕೂಡ ಮಾತಾಡ್ತಾ ಇರುವಂಥದ್ದು, ಅಷ್ಟರ ಮಟ್ಟಿಗೆ ಫೈಟನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಕಳೆದ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಇಂಡಿ ಮೈತ್ರಿಕೂಟ ಒಕ್ಕೂಟದೊಂದಿಗೆ ಎದುರಿಸಿದ್ದಂತಹ ಏನು ಚುನಾವಣೆ, ಅದಾದ ಬಳಿಕ ಈಗ ಇಂಡಿ ಮೈತ್ರಿ ಒಕ್ಕೂಟದಿಂದ ಅಂದರೆ ಆಪ್ನಿಂದ ಕಾಂಗ್ರೆಸ್ ಹೊರ ಬಂದಿರುವಂಥದ್ದು. ಮತ್ತು ಕಾಂಗ್ರೆಸ್ ಈಗ ಸ್ಪರ್ಧೆ ಮಾಡಿ ಅಲ್ಲಿ ಗೆಲ್ಲಕ್ಕೆ ಆಗದೇ ಇರ್ಬೋದು, ಆದರೆ ಕಾಂಗ್ರೆಸ್ನ ಮತಗಳು ಕೂಡ ಯಾವ ಮತನ ಕೀಳುತ್ತೆ ಮತ್ತು ಕಾಂಗ್ರೆಸ್ ಮತಗಳು ಕೂಡ ಗೆಲುವಿನ ಮೇಲೆ ಒಂದಷ್ಟು ಪರಿಣಾಮ ಬೀರುವಂಥದ್ದು ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ನ ಮತಗಳೇನಾದರೂ ಕೂಡ ಆಪ್ ಬುಟ್ಟಿಯಿಂದ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅದು ಬಿಜೆಪಿಗೆ ಭಾರಿ ಲಾಭ ಆಗುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಲೆಕ್ಕಾಚಾರ ಆಗಿರುವಂಥದ್ದು. ಬಿಜೆಪಿ ಬಹಳ ಆತ್ಮವಿಶ್ವಾಸದಲ್ಲಿರುವಂಥದ್ದು ಶ್ರೀಪಾದ್. ಯಾಕಂದರೆ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದ್ರು,
ಆಗಲೇ ಕೂಡ ನಾವು ಈ ಸಂಬಂಧಪಟ್ಟ ಈ ಚುನಾವಣೆ ಗೆಲ್ತೀವಿ, ಪಟಾಕಿಗಳನ್ನು ರೆಡಿ ಮಾಡ್ಕೊಂಡಿರಿ ಅಂದರೆ ಅಷ್ಟರ ಮಟ್ಟಿಗೆ ಅವರು ಬಿ ಜೆ ಪಿಯಲ್ಲಿ ಆತ್ಮವಿಶ್ವಾಸ ಇರುವಂಥದ್ದು. ಅಂತಿಮವಾಗಿ ಮತ್ತೊಂದು ವೋಟಿಂಗ್ ಪರ್ಸೆಂಟೇಜು ಕೂಡ ನೋಡೋದಾದರೆ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದ್ದರೆ ಶ್ರೀಪಾದ್, ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದರೆ ಅದು ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು ಕೂಡ ತೋರಿಸುವಂಥದ್ದು. ಈಗಾಗಲೇ ಕೂಡ 60% ಆಗಿರುವಂಥದ್ದು, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 63% ಆಗಿತ್ತು. ಈಗ ಇದು ಏನು 5 ಗಂಟೆಯ ಮತದಾನದಲ್ಲಿ 58ರಿಂದ 59% ಆಗಿರುವಂಥದ್ದು, ಅದು 63 ದಾಟುವಂಥ ಸಾಧ್ಯತೆ ಇರುವಂಥದ್ದು. ಇದು ಆಪ್ಗೆ ವಿರುದ್ಧವಾಗಿ ಮತ ಬಿದ್ದಿದೆಯಾ ಅನ್ನುವಂಥದ್ದು ಕೂಡ, ಮತ್ತು ಜಾತಿ ಲೆಕ್ಕಾಚಾರಗಳು ಕೂಡ ಸಾಕಷ್ಟು ಇಲ್ಲಿ ಪ್ರಭಾವ ಬೀರುವಂಥದ್ದು, ಸಾಕಷ್ಟು ಲೆಕ್ಕಾಚಾರ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಕೂಡ ಪಡೆದುಕೊಂಡಿರುವಂಥದ್ದು. 2 ಬಾರಿ ವಿಧಾನಸಭಾ ಚುನಾವಣೆ ಗೆದ್ದಿದ್ದಂತಹ ಆಪ್ಗೆ ಹಿನ್ನಡೆ ಆಗುತ್ತಾ, ಮತ್ತೊಮ್ಮೆ ಏನು ಅಂದರೆ ಈ ಬಿ ಜೆ ಪಿ ಮತ್ತೊಮ್ಮೆ ಇಲ್ಲಿ ಮರಳಿ ಏನಾದರೂ ಕೂಡ ಇಲ್ಲಿ ಅಧಿಕಾರ ಸ್ಥಾಪಿಸುತ್ತಾ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಮತ್ತು ಸಾಕಷ್ಟು ಕುತೂಹಲ ಆಗಿರುವಂಥದ್ದು. ಜೊತೆಗೆ ಮುಂದಿನ ಒಂದಷ್ಟು ವಿಧಾನಸಭಾ ಚುನಾವಣೆಗಳ ಮೇಲೂ ಕೂಡ, ಮುಂದಿನ ರಾಜಕೀಯದ ಮೇಲೆ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಉಂಟಾಗುವಂತಹ ಈ ವಿಧಾನಸಭಾ ಚುನಾವಣಾ ಫಲಿತಾಂಶ ಇರುವಂಥದ್ದು ಶ್ರೀಪಾದ್. ಓಕೆ, ಈಗ ಈ ಹಿಂದಿನ ಎಲ್ಲ ಡಿಜಿಟ್ಸ್ ಅನ್ನ ಗಮನಿಸಿದಾಗ ವಿಜಯ್, ದೆಹಲಿ ಮತದಾನ ಅಂತ್ಯಕ್ಕೆ ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇದೆ. ಅತ್ಯಂತ ತುರುಸಿನ ಮತದಾನ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಆದರೆ ಮಂದಗತಿಯ ಮತದಾನ ಈ ಸಾರಿ ದೆಹಲಿಯಲ್ಲಿ. ಯಾಕೆ ಹೀಗಾಯ್ತು ಅನ್ನುವಂತಹ ಪ್ರಶ್ನೆ ಈ ಕ್ಷಣದವರೆಗೂ ಸರಿಸುಮಾರು 50% ವರೆಗೂ ಮತದಾನ ಆಗಿದೆ, 58% ವರೆಗೂ. ದೆಹಲಿ ವಿಧಾನಸಭೆ ಮತದಾನ ಪ್ರಕ್ರಿಯೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂತ್ಯಗೊಳ್ಳುತ್ತೆ. ರಾಜಧಾನಿಯಲ್ಲಿ ಆಪ್ ಮತ್ತೆ ಅಧಿಪತ್ಯವನ್ನ ಸಾಧಿಸುತ್ತಾ, ಅಥವಾ ಈ ಗೆಲುವಿನ ನಾಗಾಲೋಟಕ್ಕೆ ಬಿಜೆಪಿ ಬ್ರೇಕ್ ಹಾಕುತ್ತಾ? ಈ ಮಧ್ಯೆ ಕಾಂಗ್ರೆಸ್ ಈ ಸಾರಿ ಖಾತೆಯನ್ನ ತೆರೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಕಳೆದ ಸಾರಿ ಒಂದೇ ಒಂದು ಸ್ಥಾನವನ್ನು ಕಾಂಗ್ರೆಸ್ ಗೆದ್ದಿರಲಿಲ್ಲ, ಈ ಸಾರಿ ಏನಾದರೂ ಕಮಾಲ್ ಮಾಡಬಹುದಾ ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಆಪ್ ಮತ್ತೆ ಗೆದ್ದು ಬೀಗಬಹುದಾ? ರಾಜಧಾನಿಯಲ್ಲಿ ಯಾರು ಅಧಿಕಾರಕ್ಕೆ ಬರಬಹುದು ಅನ್ನೋ ದೊಡ್ಡ ಪ್ರಶ್ನೆಗೆ ಮತದಾರರು ಉತ್ತರವನ್ನ ಬರೀತಾರೆ. ಬಿಜೆಪಿ ಹಾಗೂ ಆಪ್ ಮಧ್ಯೆ ನೇರ ಹಣಾಹಣಿ. ಸಂಜೆ 5 ಗಂಟೆಗೆ 57% ಮತದಾನ ಆಗಿದೆ, ಅರೌಂಡ್ 58%. ಈಗ ದೆಹಲಿ ಬಿಜೆಪಿಗೆ ಪ್ರತಿಷ್ಠೆಯ ಕಣ ಆಗಿದೆ. 27 ವರ್ಷಗಳ ಬಳಿಕ ದೆಹಲಿಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನ ಬಿಜೆಪಿ ಮಾಡಿಕೊಂಡಿದೆ. ಇವರ ನಿರೀಕ್ಷೆ ಕನಸನ್ನ ದೆಹಲಿಯ ಮತದಾರ ನಿಜ ಮಾಡ್ತಾನ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಇದೆ. ಈ ಮಧ್ಯೆ ಹಲವು ವಿಚಾರಗಳು ದೆಹಲಿಯ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದು, ಯಮುನಾ ನದಿಯ ವಿಚಾರವಾಗಿ ಕೇಜ್ರಿವಾಲ್ ಕೊಟ್ಟಂತಹ ಸ್ಟೇಟ್ಮೆಂಟ್, ಹಾಗೇನೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡಿದಾಗ ಟ್ಯಾಕ್ಸ್ ಸ್ಲ್ಯಾಬ್ ಇತ್ಯಾದಿ ವಿಚಾರಗಳು ದೆಹಲಿ ಚುನಾವಣೆಯ ಸಂದರ್ಭದಲ್ಲಿ ಚರ್ಚೆಗೆ ಬಂದಿದ್ದು. ಈಗ ಇದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ, ಅದು ವೋಟ್ ಆಗಿ ಕನ್ವರ್ಟ್ ಆಗೋದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದು ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿದೆ. ನೋಡಿ, ಈಗಾಗಲೇ ಅಂದಾಜು ಲೆಕ್ಕಾಚಾರ ಎಲ್ಲವೂ ಕೂಡ ಜೋರಾಗಿದೆ. ಸಟ್ಟಾ ಬಜಾರ್ನಲ್ಲಿಯೂ ಕೂಡ ಸಮಬಲದ ಫೈಟ್ ಬಗ್ಗೆ ಅಂದಾಜು ಮಾಡಲಾಗ್ತಾ ಇದೆ. ಬಿಜೆಪಿ 35, ಆಪ್ 35. ಆದಾಗ್ಯೂ ಕೂಡ ಈ ಸಾರಿ ಆಪ್ ಬಹುಮತ ಗಳಿಸೋದೇ ಕಷ್ಟ ಅನ್ನುವಂತಹ ಲೆಕ್ಕಾಚಾರ ಈ ಸಟ್ಟಾ ಬಜಾರ್ನದ್ದು. ಆದರೆ ದೆಹಲಿಯಲ್ಲಿ ಬಿಜೆಪಿ 35 ಸೀಟ್ ಗೆಲ್ಲುತ್ತಂತೆ ಅನ್ನುವಂಥದ್ದಿದೆ. ಹಾಗಿದ್ರೆ ಯಾರು ಈ ಸಾರಿ ಕಮಾಲ್ ಮಾಡಬಹುದು ಅನ್ನೋದು ಪ್ರಶ್ನೆ ಒಂದು ಕಡೆ ಆದರೆ, ಬಿಜೆಪಿ 35 ಸೀಟ್ ಗೆದ್ರೆ ಸರ್ಕಾರ ಸೇಫ್ ಆಗಿರುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಈ ಮಧ್ಯೆ ಕಾಂಗ್ರೆಸ್ ಮತ್ತೆ 0. ಈ ಮಧ್ಯೆ ಈ ರೀತಿಯ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆದರೆ ಲೆಫ್ಟಿನೆಂಟ್ ಗವರ್ನರ್ ಕಮಾಲ್ ಮಾಡಬಹುದಾ, ಅವರ ಆಟ ಶುರು ಮಾಡಬಹುದಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ನೋಡೋಣ ಯಾವ ರೀತಿ ಉತ್ತರ ಸಿಗುತ್ತೆ ಅಂತ ಹೇಳಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಜಯ್, ದೆಹಲಿ ವಿಧಾನಸಭೆ ಚುನಾವಣೆ ಮುಗಿತಾ ಬಂತು, ಏನೆಲ್ಲ ನಿರೀಕ್ಷೆ ಮಾಡಬಹುದು? ಮತದಾರರ ಒಲವು ಯಾರ ಕಡೆ? ಶ್ರೀಪಾದ್, ಇಡೀ ರಾಷ್ಟ್ರದ ಗಮನ ಸೆಳೆದಿರುವಂಥದ್ದು ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಈಗ ಮತದಾನ ಆಗಿರುವಂಥದ್ದು. ಯಾರು ಗದ್ದುಗೆ ಹಿಡಿತಾರೆ ಅನ್ನುವಂಥದ್ದು, ಯಾಕಂದರೆ ಕಳೆದ 2 ಬಾರಿ ನಿರಂತರವಾಗಿ ಆಮ್ ಆದ್ಮಿ ಪಕ್ಷ ಗದ್ದುಗೆ ಹಿಡಿದಿರುವಂಥದ್ದು. ಇಲ್ಲಿ ಈ ಚುನಾವಣೆ ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ಕೂಡ ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಯಾಕಂದರೆ ಏನು ಭ್ರಷ್ಟಾಚಾರ ಆರೋಪದ ನಂತರ ಈ ಚುನಾವಣೆ ಕೇಜ್ರಿವಾಲ್ಗೆ ಎಷ್ಟು ಪ್ರಾಮುಖ್ಯತೆ ಪಡೆಯುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ಕೂಡ. ಜೊತೆಗೆ ಕಳೆದ ಈ ಹಿಂದಿನ 2 ವಿಧಾನಸಭಾ ಚುನಾವಣೆಗಳು ಎದುರಿಸಿದ್ದಂಥ ರೀತಿಗೂ ಈ ಬಾರಿ ಕೇಜ್ರಿವಾಲ್ ಎದುರಿಸಿದಂಥ ರೀತಿಗೂ ಸಾಕಷ್ಟು ಕೂಡ ವ್ಯತ್ಯಾಸ ಇರುವಂಥದ್ದು. ಒಂದಷ್ಟು
ಟಫ್ ಫೈಟ್ ಇರುವಂಥದ್ದು. ಜೊತೆಗೆ ಅಲ್ಲಿ ಜನಾಭಿಪ್ರಾಯ ಹೇಗಿರುತ್ತೆ ಅಂತ ಈ ಹಿಂದೆ ಕೇಜ್ರಿವಾಲ್ ಸಂಬಂಧಪಟ್ಟಂತಿದ್ದಂಥ ಅಭಿಪ್ರಾಯ ಕಳೆದ ಒಂದು 5-6 ತಿಂಗಳಿಂದ ಅವರು ಜೈಲಿಗೆ ಹೋಗಿ ಬಂದಿರುವಂಥದ್ದು, ಅದಾದ ನಂತರ ಭ್ರಷ್ಟಾಚಾರದ ಆರೋಪ ಇರುವಂಥದ್ದು, ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನುವಂಥದ್ದು. ಮತ್ತೊಂದು ಬಹಳ ಪ್ರಮುಖವಾಗಿ ಈ ಹಿಂದಿನ 2 ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮತದಾನ ಆದ ಬಳಿಕ BJPಯ ಪರವಾಗಿ ಯಾರು ಕೂಡ ಮಾತಾಡ್ತಾ ಇರಲಿಲ್ಲ. ಆದರೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅಂದರೆ ಏನು ಎಕ್ಸಿಟ್ ಪೋಲ್ಸ್ ಏನಿದೆ ಅವೆಲ್ಲವೂ ಕೂಡ ಒಂದು ರೀತಿಯಲ್ಲಿ BJP ಸಂಬಂಧಪಟ್ಟಂತೆ ಕೂಡ ಮಾತಾಡ್ತಾ ಇರುವಂಥದ್ದು, ಅಷ್ಟರ ಮಟ್ಟಿಗೆ ಫೈಟನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಕಳೆದ ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಏನು ಇಂಡಿ ಮೈತ್ರಿಕೂಟ ಒಕ್ಕೂಟದೊಂದಿಗೆ ಎದುರಿಸಿದ್ದಂತಹ ಏನು ಚುನಾವಣೆ ಅದಾದ ಬಳಿಕ ಈಗ ಇಂಡಿ ಮೈತ್ರಿ ಒಕ್ಕೂಟದಿಂದ ಅಂದರೆ ಆಪ್ನಿಂದ ಕಾಂಗ್ರೆಸ್ ಹೊರ ಬಂದಿರುವಂಥದ್ದು ಮತ್ತು ಕಾಂಗ್ರೆಸ್ ಈಗ ಸ್ಪರ್ಧೆ ಮಾಡಿ ಅಲ್ಲಿ ಗೆಲ್ಲಕ್ಕೆ ಆಗದೇ ಇರ್ಬೋದು. ಆದರೆ ಕಾಂಗ್ರೆಸ್ನ ಮತಗಳು ಕೂಡ ಯಾವ ಮತನ ಕೀಳುತ್ತೆ ಮತ್ತು ಕಾಂಗ್ರೆಸ್ ಮತಗಳು ಕೂಡ ಗೆಲುವಿನ ಮೇಲೆ ಒಂದಷ್ಟು ಪರಿಣಾಮ ಬೀರುವಂಥದ್ದು ಸಾಕಷ್ಟು ಕುತೂಹಲ ಕೆಳಿಸಿರುವಂಥದ್ದು. ಒಂದು ವೇಳೆ ಕಾಂಗ್ರೆಸ್ನ ಮತಗಳೇನಾದರೂ ಕೂಡ ಆಪ್ ಬುಟ್ಟಿಯಿಂದ ತೆಗೆದುಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅದು BJPಗೆ ಭಾರಿ ಲಾಭ ಆಗುವಂಥದ್ದು. ಇವೆಲ್ಲವೂ ಕೂಡ ಸಾಕಷ್ಟು ಲೆಕ್ಕಾಚಾರ ಆಗಿರುವಂಥದ್ದು. BJP ಬಹಳ ಆತ್ಮವಿಶ್ವಾಸದಲ್ಲಿರುವಂಥದ್ದು ಶ್ರೀಪಾದ್. ಯಾಕಂದರೆ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಅಮಿತ್ ಶಾ ಅವರು ಒಂದು ಮಾತನ್ನು ಹೇಳಿದ್ರು, ಆಗಲೇ ಕೂಡ ನಾವು ಈ ಸಂಬಂಧಪಟ್ಟ ಈ ಚುನಾವಣೆ ಗೆಲ್ತೀವಿ, ಪಟಾಕಿಗಳನ್ನು ರೆಡಿ ಮಾಡ್ಕೊಂಡಿರಿ ಅಂದರೆ ಅಷ್ಟರ ಮಟ್ಟಿಗೆ ಅವರು BJPಯಲ್ಲಿ ಆತ್ಮವಿಶ್ವಾಸ ಇರುವಂಥದ್ದು. ಅಂತಿಮವಾಗಿ ಮತ್ತೊಂದು ವೋಟಿಂಗ್ ಪರ್ಸೆಂಟೇಜು ಕೂಡ ನೋಡೋದಾದರೆ ಸಹಜವಾಗಿ ಆಡಳಿತ ವಿರೋಧಿ ಅಲೆ ಇದ್ದರೆ ಶ್ರೀಪಾದ್ ವೋಟಿಂಗ್ ಪರ್ಸೆಂಟೇಜ್ ಹೆಚ್ಚಾದರೆ ಅದು ಆಡಳಿತ ವಿರೋಧಿ ಅಲೆ ಇದೆ ಅನ್ನುವಂಥದ್ದು ಕೂಡ ತೋರಿಸುವಂಥದ್ದು. ಈಗಾಗಲೇ ಕೂಡ 60% ಆಗಿರುವಂಥದ್ದು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ 63% ಆಗಿತ್ತು. ಈಗ ಇದು ಏನು 5 ಗಂಟೆಯ ಮತದಾನದಲ್ಲಿ 58ರಿಂದ 59% ಆಗಿರುವಂಥದ್ದು, ಅದು 63 ದಾಟುವಂಥ ಸಾಧ್ಯತೆ ಇರುವಂಥದ್ದು. ಇದು ಆಪ್ಗೆ ವಿರುದ್ಧವಾಗಿ ಮತ ಬಿದ್ದಿದೆಯಾ ಅನ್ನುವಂಥದ್ದು ಕೂಡ ಮತ್ತು ಜಾತಿ ಲೆಕ್ಕಾಚಾರಗಳು ಕೂಡ ಸಾಕಷ್ಟು ಇಲ್ಲಿ ಪ್ರಭಾವ ಬೀರುವಂಥದ್ದು, ಸಾಕಷ್ಟು ಲೆಕ್ಕಾಚಾರ ಇರುವಂಥದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲದ ಜೊತೆಗೆ ಪ್ರಾಮುಖ್ಯತೆ ಕೂಡ ಪಡೆದುಕೊಂಡಿರುವಂಥದ್ದು. 2 ಬಾರಿ ವಿಧಾನಸಭಾ ಚುನಾವಣೆ ಗೆದ್ದಿದ್ದಂತಹ ಆಪ್ಗೆ ಹಿನ್ನಡೆ ಆಗುತ್ತಾ, ಮತ್ತೊಮ್ಮೆ ಏನು ಅಂದರೆ ಈ BJP ಮತ್ತೊಮ್ಮೆ ಇಲ್ಲಿ ಅಂದರೆ ಮರಳಿ ಏನಾದರೂ ಕೂಡ ಇಲ್ಲಿ ಅಧಿಕಾರ ಸ್ಥಾಪಿಸುತ್ತಾ, ಇವೆಲ್ಲವೂ ಕೂಡ ಸಾಕಷ್ಟು ಚರ್ಚೆ ವಿಚಾರ ಆಗಿರುವಂಥದ್ದು ಮತ್ತು ಸಾಕಷ್ಟು ಕುತೂಹಲ ಆಗಿರುವಂಥದ್ದು. ಜೊತೆಗೆ ಮುಂದಿನ ಒಂದಷ್ಟು ವಿಧಾನಸಭಾ ಚುನಾವಣೆಗಳ ಮೇಲೂ ಕೂಡ ಮುಂದಿನ ರಾಜಕೀಯದ ಮೇಲೆ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಚರ್ಚೆಗಳು ಉಂಟಾಗುವಂತಹ ಈ ವಿಧಾನಸಭಾ ಚುನಾವಣಾ ಫಲಿತಾಂಶ ಇರುವಂಥದ್ದು ಶ್ರೀಪಾದ್. ಓಕೆ, ಈಗ ಈ ಹಿಂದಿನ ಎಲ್ಲ ಡಿಜಿಟ್ಸ್ ಅನ್ನ ಗಮನಿಸಿದಾಗ ವಿಜಯ್